ಹಾಯ್ ಫ್ರೆಂಡ್ಸ್, ಮೀಡಿಯಾ ಜಗತ್ತಿಗೆ ಸ್ವಾಗತ. ಫ್ರೆಂಡ್ಸ್, ಪಾಕಿಸ್ತಾನ ಮೇಲೆ ದಾಳಿ ಮಾಡಲು ಭಾರತೀಯ ಸೇನೆ ಬಳಸಿದ ಡ್ರೋನ್, ಕ್ಷಿಪಣಿ ಮತ್ತು ಫೈಟರ್ ಜೆಟ್ಗಳ ಬೆಲೆ ಎಷ್ಟು ಗೊತ್ತಾ? ಅದೇ ತರ ಪಾಕ್ ದಾಳಿಯಿಂದ ನಮ್ಮನ್ನ ರಕ್ಷಿಸಿದ S-400 ಏರ್ ಡಿಫೆನ್ಸ್ ಸಿಸ್ಟಮ್ನ ಬೆಲೆ ಎಷ್ಟು? ಎಲ್ಲವನ್ನ ಈ ವಿಡಿಯೋದಲ್ಲಿ ತೋರಿಸ್ತೀವಿ. ಇಂಟ್ರೆಸ್ಟಿಂಗ್ ಆಗಿರೋ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಹಾರೋಪ್ ಡ್ರೋನ್. ಪಾಕಿಸ್ತಾನ ಮತ್ತು ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿದ್ದ ಉಗ್ರ ನೆಲೆಗಳ ಮೇಲೆ ದಾಳಿ ಮಾಡಲು ಭಾರತ ಪ್ರಮುಖವಾಗಿ ಬಳಸಿದ್ದು ಡ್ರೋನ್ಗಳನ್ನ. ಅದರಲ್ಲೂ ಇಸ್ರೇಲ್ ನಿರ್ಮಿತ ಹಾರೋಪ್ ಡ್ರೋನ್ಗಳನ್ನ. ಒಂದು ಹಾರೋಪ್ ಡ್ರೋನ್ನ ಬೆಲೆ ಸುಮಾರು 6 ಕೋಟಿ ರೂಪಾಯಿ. ಭಾರತದ ಬಳಿ ಇಂಥ 100 ಹಾರೋಪ್ ಡ್ರೋನ್ಗಳಿವೆ. ಸ್ಕಾಲ್ಪ್ ಕ್ಷಿಪಣಿ. ಪಾಕಿಸ್ತಾನದ ಉಗ್ರ ನೆಲೆಗಳನ್ನ ಉಡೀಸ್ ಮಾಡಲು ಡ್ರೋನ್ ಜೊತೆಗೆ ಕ್ಷಿಪಣಿಗಳನ್ನು ಬಳಸಿತ್ತು ಭಾರತೀಯ ಸೇನೆ. ಅದರಲ್ಲಿ ಸ್ಕಾಲ್ಪ್ ಕ್ಷಿಪಣಿ ಕೂಡ ಒಂದು. ಇದನ್ನ ಫ್ರಾನ್ಸ್ ಮತ್ತು ಯುನೈಟೆಡ್ ಕಿಂಗ್ಡಮ್ ಜಂಟಿಯಾಗಿ ಅಭಿವೃದ್ಧಿಪಡಿಸಿವೆ. ಒಂದು ಸ್ಕಾಲ್ಪ್ ಕ್ಷಿಪಣಿಯ ಬೆಲೆ ಸುಮಾರು 8.5 ಕೋಟಿ ರೂಪಾಯಿ. ಬ್ರಹ್ಮೋಸ್ ಕ್ಷಿಪಣಿ. ಭಾರತದ ಬತ್ತಳಿಕೆಯಲ್ಲಿರೋ ಅತ್ಯಂತ ವೇಗದ ಕ್ಷಿಪಣಿಯೇ ಬ್ರಹ್ಮೋಸ್. ಇದನ್ನ ಪಾಕ್ ಜೊತೆಗಿನ ಸಂಘರ್ಷದ ವೇಳೆ ಭಾರತ ಬಳಕೆ ಮಾಡಿದೆ ಎನ್ನಲಾಗ್ತಿದೆ. ಈ ಮೂಲಕ ಮೊದಲ ಬಾರಿಗೆ ಬ್ರಹ್ಮೋಸ್ ಕ್ಷಿಪಣಿಯನ್ನ ಬಳಕೆ ಮಾಡಿದಂತೆಯೂ ಆಗಿದೆ. ಒಂದು ಬ್ರಹ್ಮೋಸ್ ಕ್ಷಿಪಣಿಯ ಬೆಲೆ 34 ಕೋಟಿ ಅಂತ ಅಂದಾಜಿಸಲಾಗಿದೆ. ಇದನ್ನ ಭಾರತ ಮತ್ತು ರಷ್ಯಾ ಜಂಟಿಯಾಗಿ ಅಭಿವೃದ್ಧಿಪಡಿಸಿವೆ. ಬ್ರಹ್ಮೋಸ್ ಅನ್ನೋ ಹೆಸರು ಭಾರತದ ಬ್ರಹ್ಮಪುತ್ರ ನದಿ ಮತ್ತು ರಷ್ಯಾದ ಮೋಸ್ಕ್ವಾ ನದಿಗಳ ಹೆಸರಿನಿಂದ ರೂಪುಗೊಂಡಿದೆ. ಹ್ಯಾಮರ್ ಬಾಂಬ್. ಪಾಕ್ನ ಉಗ್ರ ನೆಲೆಗಳನ್ನ ಧ್ವಂಸ ಮಾಡಲು ಭಾರತ ಡ್ರೋನ್ ಮತ್ತು ಕ್ಷಿಪಣಿಗಳ ಜೊತೆಗೆ ಹ್ಯಾಮರ್ ಬಾಂಬ್ಗಳನ್ನ ಕೂಡ ಬಳಸಿದೆ. ಫೈಟರ್ ಜೆಟ್ಗಳು ಹೊತ್ತೊಯ್ದು ಹಾಕಬಲ್ಲ ಸ್ಫೋಟಕಗಳಿವು. ಇಂಥ ಒಂದು ಹ್ಯಾಮರ್ನ ಬೆಲೆ 80 ಲಕ್ಷದಿಂದ 1.5 ಕೋಟಿ ರೂಪಾಯಿ. ಇದನ್ನ ಅಭಿವೃದ್ಧಿಪಡಿಸಿದ್ದು ಫ್ರಾನ್ಸ್ನಿಂದ ಭಾರತ ಖರೀದಿಸಿದೆ. ರಾಫೆಲ್ ಫೈಟರ್ ಜೆಟ್. ಯುದ್ಧ ಅಂದ್ಮೇಲೆ ಯುದ್ಧ ವಿಮಾನಗಳ ಪಾತ್ರ ದೊಡ್ಡದಿರುತ್ತೆ. ಕ್ಷಿಪಣಿ, ಹ್ಯಾಮರ್ಗಳನ್ನ ವೈರಿ ದೇಶದ ಮೇಲೆ ಹಾಕಲು ಫೈಟರ್ ಜೆಟ್ಗಳು ಬೇಕು. ಪಾಕ್ ವಿರುದ್ಧದ ಸಂಘರ್ಷದಲ್ಲಿ ಭಾರತ ಹಲವು ಫೈಟರ್ ಜೆಟ್ಗಳನ್ನ ಬಳಸಿದೆ. ಅದರಲ್ಲಿ ರಫೇಲ್ ಕೂಡ ಒಂದು. ಫ್ರಾನ್ಸ್ ಅಭಿವೃದ್ಧಿಪಡಿಸಿರೋ ಈ ಯುದ್ಧ ವಿಮಾನದ ಬೆಲೆ 1000 ಕೋಟಿಯಿಂದ 2,500 ಕೋಟಿ ರೂಪಾಯಿ. ಭಾರತದ ಬಳಿ ಸದ್ಯ 36 ರಫೇಲ್ಗಳಿವೆ. ಇನ್ನು 26 ರಫೇಲ್ ಖರೀದಿಸಲು ಫ್ರಾನ್ಸ್ ಜೊತೆ ಒಪ್ಪಂದ ಮಾಡಿಕೊಳ್ಳಲಾಗಿದೆ. ಸುಖೋಯಿ 30 MKI. ಪಾಕ್ಗೆ ಪಾಠ ಕಲಿಸಲು ಭಾರತೀಯ ಸೇನೆ ಸುಖೋಯಿ 30 MKI ಯುದ್ಧ ವಿಮಾನಗಳನ್ನ ಕೂಡ ಬಳಸಿದೆ. ಭಾರತದ ಬಳಿ ಸದ್ಯ 250ಕ್ಕೂ ಹೆಚ್ಚು ಸುಖೋಯಿ ಫೈಟರ್ ಜೆಟ್ಗಳಿವೆ. ಒಂದು ಸುಖೋಯಿನ ಬೆಲೆ 500 ಕೋಟಿಯಿಂದ 1000 ಕೋಟಿ ರೂಪಾಯಿ. ರಷ್ಯಾ ಮೂಲದ ಈ ಯುದ್ಧ ವಿಮಾನಗಳನ್ನ ಸದ್ಯ ಭಾರತದಲ್ಲಿ ರಷ್ಯಾ ಮತ್ತು ಭಾರತ ಜಂಟಿಯಾಗಿ ರೆಡಿ ಮಾಡ್ತಿವೆ. S-400 ಏರ್ ಡಿಫೆನ್ಸ್ ಸಿಸ್ಟಮ್. ಫ್ರೆಂಡ್ಸ್, ಪಾಕಿಸ್ತಾನ ಕಡೆಯಿಂದ ಹಾರಿ ಬಂದ 100 ಡ್ರೋನ್, 16 ಕ್ಷಿಪಣಿಗಳನ್ನ ಹೊಡೆದುರುಳಿಸಿದ್ದು ಇದೇ S-400 ಏರ್ ಡಿಫೆನ್ಸ್ ಸಿಸ್ಟಮ್. ಭಾರತದ ಬಳಿ ಸದ್ಯ 3 S-400ಗಳಿವೆ. ಒಂದರ ಬೆಲೆ ಬರೋಬ್ಬರಿ 8,500 ಕೋಟಿಯಿಂದ 9,500 ಕೋಟಿ ರೂಪಾಯಿ. ಹೌದು, 1 ಕೋಟಿಯಲ್ಲ, 100 ಕೋಟಿಯಲ್ಲ, 1000 ಕೋಟಿನೂ ಅಲ್ಲ, 8,500 ಕೋಟಿಯಿಂದ 9,500 ಕೋಟಿ. ರಷ್ಯಾದಿಂದ ಖರೀದಿಸಿರೋ ಈ ವಾಯು ರಕ್ಷಣಾ ವ್ಯವಸ್ಥೆಗೆ ಭಾರತದಲ್ಲಿ ಸುದರ್ಶನ ಚಕ್ರ ಅಂತ ಹೆಸರಿಡಲಾಗಿದೆ. ಒಟ್ಟು 5 S-400 ಖರೀದಿಸಲು 2018ರಲ್ಲಿ ರಷ್ಯಾದೊಂದಿಗೆ ಭಾರತ ಒಪ್ಪಂದ ಮಾಡಿಕೊಂಡಿತ್ತು. ಅದರಲ್ಲಿ 3 ಈಗಾಗಲೇ ಡೆಲಿವರಿ ಆಗಿದೆ. ಉಳಿದ 2 2026ರೊಳಗೆ ಭಾರತಕ್ಕೆ ಬರಲಿವೆ. ಸೊ ಫ್ರೆಂಡ್ಸ್, ಇದಿಷ್ಟು ಪಾಕಿಸ್ತಾನ ಮೇಲೆ ದಾಳಿ ಮಾಡಲು ಭಾರತೀಯ ಸೇನೆ ಬಳಸಿದ ಡ್ರೋನ್, ಕ್ಷಿಪಣಿ ಮತ್ತು ಫೈಟರ್ ಜೆಟ್ಗಳ ಬೆಲೆ ಎಷ್ಟು? ಪಾಕ್ ದಾಳಿಯಿಂದ ನಮ್ಮನ್ನ ರಕ್ಷಿಸಿದ S-400 ಏರ್ ಡಿಫೆನ್ಸ್ ಸಿಸ್ಟಮ್ನ ರೇಟ್ ಎಷ್ಟು ಅನ್ನೋದನ್ನ ತಿಳಿಸಿಕೊಡೋ ಪ್ರಯತ್ನ. ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದ.